ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಬಿಜೆಪಿ RSS ಸಂಘ ಪರಿವಾರ ಅಂದ್ರೆ ಸುಳ್ಳು ಹೇಳೋದಕ್ಕೆ ಅಂತಲೇ ಹುಟ್ಟಿರೋದು ಅನ್ನುವಂಥದ್ದು ಅವರು ಅವರಾಗವರೇ ಉದಾಹರಣೆ ಸಮೇತವಾಗಿ ನಿರೂಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಅಂಥದ್ದೇ ಒಂದು ಸನ್ನಿವೇಶವನ್ನ ಮತ್ತೆ ಕ್ರಿಯೇಟ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ 2-3 ದಿನಗಳಿಂದ ಕಂಟಿನ್ಯೂಸ್ ಆಗಿ ಸುಳ್ಳು 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 ಸುಳ್ಳು. ಯಾವ ವಿಚಾರಕ್ಕೆ? ಚಿತ್ತಾಪುರದಲ್ಲಿ ಪಥಸಂಚಲನ ನಡೆಸೋದಕ್ಕೆ ಕೋರ್ಟ್ ನಮ್ಮ ಪರವಾಗಿ ಆದೇಶ ಕೊಟ್ಟುಬಿಟ್ಟಿದೆ. ನವೆಂಬರ್ 2ನೇ ತಾರೀಕು ಅಂತ ಡೇಟ್ ಬೇರೆ ಫಿಕ್ಸ್ ಮಾಡಿ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಹೌದು, ಇದೇ ರೀತಿ ನಾವು ಗೆಲ್ಲೋದು ಅಂತ ಬಡಾಯಿ ಕೊಚ್ಕೊಂಡು ಬಿಜೆಪಿ ನಾಯಕರು ಒಂದು RSSನ ಏನಾದರೂ ಅಟ್ಯಾಕ್ ಮಾಡಿದ್ರೆ, RSSನ ಪ್ರಶ್ನೆ ಕೇಳಿದ್ರೆ, RSSನ ಬಗ್ಗೆ ಏನಾದರೂ ಮಾತಾಡಿದಾಗ RSSಗೆ ಮಾತಾಡೋ ಧೈರ್ಯ ಇರಲ್ಲ. RSS ಕೂಸು ಬಿಜೆಪಿಯಲ್ಲಿರುವಂಥವರು ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಸೊ ಬಿಜೆಪಿಯವರೇ ಮಾತಾಡ್ತಿರೋದು. ಓ ಯಪ್ಪ ಯಪ್ಪ ಯಪ್ಪ, ಏನೋ ಮಹಾಯುದ್ಧ ಗೆದ್ದಂಗೆ ನವೆಂಬರ್ 2ನೇ ತಾರೀಕು ನೋಡಿ ಏನೆಲ್ಲ ಮಾಡ್ತೀವಿ ಅಂತ. ಅಸಲಿಗೆ ಕೋರ್ಟ್ ಆ ರೀತಿ ಆದೇಶವನ್ನೇ ಕೊಟ್ಟಿಲ್ಲ. ಬಿಜೆಪಿ RSS ಸಂಘ ಪರಿವಾರ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿದೆ. ಹಾಗಾದ್ರೆ ಕೋರ್ಟ್ ಹೇಳಿದ್ದು ಏನು? ಅದಕ್ಕಿಂತ ಮೊದಲು ಏನಾಯ್ತು ಈ ಪ್ರಕರಣದಲ್ಲಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರವನ್ನು ಬರೆದರು ಮುಖ್ಯಮಂತ್ರಿಗಳಿಗೆ. RSS ಅನ್ನುವಂತಹ ಒಂದು ಗುಂಪು, ನಾನು ಗುಂಪು ಅಂತಲೇ ಮತ್ತೆ ಮತ್ತೆ ಹೇಳೋದು, ಮತ್ತೆ ನಿಮ್ಗೆ ನೆನಪಿಸೋದು, ಯಾಕಂದ್ರೆ ಅದು ನೋಂದಣಿ ಆಗದಂತಹ ಒಂದು ಗುಂಪು. ಯಾವುದೇ ರೀತಿಯಲ್ಲೂ ಸಹ ಈ ಮಣ್ಣಿನ ಕಾನೂನಿಗೆ ನಾವು ಬೆಲೆ ಕೊಡಲ್ಲ ಅಂತ ಹಠ ಹಿಡಿದು ಈ ದೇಶದ ಸಂವಿಧಾನ ಒಪ್ಪಲ್ಲ, ಈ ದೇಶದ ರಾಷ್ಟ್ರ ಧ್ವಜವನ್ನ ಒಪ್ಪಲ್ಲ, ಈ ದೇಶದ ಕಾನೂನನ್ನು ಪಾಲಿಸಲ್ಲ, ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಲ್ಲ, ಇದು ಅವರ ಬಾಳು. ಸೊ ಅಂತಹ ಒಂದು ಗುಂಪು ಸರ್ಕಾರಿ ಜಾಗಗಳನ್ನು ಬಳಸ್ಕೊಂಡು ತನ್ನ ಅಜೆಂಡವನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಸರ್ಕಾರಿ ಜಾಗದಲ್ಲಿ ಅಂದ್ರೆ ಶಾಲೆ, ಕಾಲೇಜು, ಬೇರೆ ಸರ್ಕಾರಿ ಜಾಗಗಳಲ್ಲಿ RSS ತನ್ನ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಿದೆ, ತನ್ನ ಬೈಠಕ್ಗಳನ್ನು ನಡೆಸ್ತಾ ಇದೆ. ಇದಕ್ಕೆ ತಡೆ ಒಡ್ಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದರು. ಯಾಕಂದ್ರೆ ಅದು ಸಮಾಜದಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಿದೆ ಅಂತ. ಹೌದು, ಅದು ನಿಜಾನೇ. ಅದಕ್ಕೆ ಸ್ಪಂದಿಸಿರುವಂತಹ ಸರ್ಕಾರ ಈಗ ಈ ಹಿಂದೆ ಇದ್ದಂತಹ ಹಳೆಯ ಆದೇಶ, ಜಗದೀಶ್ ಶೆಟ್ಟರ್ ಕಾಲದ ಆದೇಶ, ಸರ್ಕಾರಿ ಜಾಗಗಳಲ್ಲಿ ಯಾವುದೇ ರೀತಿಯಾದಂತಹ ಖಾಸಗಿ ಸಂಘ ಸಂಸ್ಥೆಗಳು ಯಾವುದೇ ಕಾರ್ಯಕ್ರಮವನ್ನು ಮಾಡೋ ಹಾಗಿಲ್ಲ ಅಂತ ಅವರು ಹೊರಡಿಸಿದ್ದನ್ನ ಸ್ವಲ್ಪ ಟ್ವೀಕ್ ಮಾಡಿ, ಸ್ವಲ್ಪ ಬದಲಾವಣೆ ಮಾಡಿ ಅನುಮತಿ ಕಡ್ಡಾಯ ಅಂತ ರಾಜ್ಯ ಸರ್ಕಾರ ಬಿಟ್ಟಿದೆ. ಹಾಗೆ ನೋಡಿದ್ರೆ RSSಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಕ್ಕಿದೆ, RSS ಅಂತಹ ಸಂಘಟನೆಗಳಿಗೆ. ಆ ಹಿನ್ನೆಲೆಯಲ್ಲಿ RSS ಮೇಲೆ ಬ್ಯಾನ್ ಮಾಡ್ತೀರಾ? ಹೊಸ ಸುಳ್ಳನ್ನ ಶುರು ಮಾಡ್ಕೊಂಡ್ರು. ಏನು? ಪ್ರಿಯಾಂಕ್ ಖರ್ಗೆ RSS ಅನ್ನ ಬ್ಯಾನ್ ಮಾಡಕ್ ಹೊರಟಿದ್ದಾರೆ. ಅದು ಇಂದಿರಾ ಗಾಂಧಿ ಕೈಯಲ್ಲಿ ಆಗ್ಲಿಲ್ಲ, ಅವ್ರ ಕೈಲಿ ಆಗ್ಲಿಲ್ಲ, ಇವ್ರ ಕೈಲಿ ಆಗ್ಲಿಲ್ಲ, ಇವ್ರು ಎಲ್ಲಿಂದ ಮಾಡ್ತಾರೆ, ಸಾಧ್ಯನೇ ಇಲ್ಲ ಅಂತ ಬಡಾಯಿ ಕೊಚ್ಕೊಳ್ಳೋಕೆ ಶುರು ಮಾಡಿದ್ರು. ಆದ್ರೆ ಅದು ಬಡಾಯಿ ಅಂತ ಜನರಿಗೆ ನಿಧಾನಕ್ಕೆ ಗೊತ್ತಾಗ್ತಾ ಹೋಯ್ತು. ಸೊ ಏನ್ ಮಾಡಿದ್ರು, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಬೇಕು ಅಂತ ನಾವು ಪಥ ಸಂಚಲನವನ್ನ ಮಾಡ್ತೀವಿ. ಎಲ್ಲಿ ಮಾಡ್ತೀವಿ? ಇದೇ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲೇ ಮಾಡ್ತೀವಿ ಅಂತ ಡಿಸೈಡ್ ಆದ್ರು. ಮೊನ್ನೆ ಭಾನುವಾರ 19ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ 6 ಗಂಟೆವರೆಗೂ ಪಥಸಂಚಲನ ಅಂತ ಮನವಿ ಪತ್ರವನ್ನ ಕೊಟ್ಟಿದ್ರು. ಆದ್ರೆ ಅದನ್ನ ಮನಗಂಡಂತಹ ಭೀಮ್ ಆರ್ಮಿ ಇವರು ಏನೋ ಒಂದು ಕಿತಾಪತಿ ಮಾಡ್ತಾರೆ. RSS ಅವರು ಇವರು ಸಮಾಜವನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ನಾವು ಸಹ ಅದೇ ದಿನ ಅದೇ ಸಮಯಕ್ಕೆ ಪಥಸಂಚಲನವನ್ನು ಮಾಡ್ತೀವಿ ಅಂತ ಅವರು ಮನವಿ ಪತ್ರವನ್ನು ಕೊಟ್ಟರು. ಜಿಲ್ಲಾಡಳಿತ 2 ಮನವಿಗಳು ಬಂದ ತಕ್ಷಣ ತದ್ವಿರುದ್ಧ ಐಡಿಯಾಲಜಿಯ, ತದ್ವಿರುದ್ಧ ಸಿದ್ಧಾಂತದ 2 ಕಡೆಯಿಂದಲೂ ಸಹ ಮನವಿ ಪತ್ರ ಬಂದಾಗ ಕೊಡಕ್ಕಾಗಲ್ಲ. ಪರ್ಮಿಷನ್ ಕೊಟ್ರೆ ಕ್ಲಾಶಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಜಿಲ್ಲಾಡಳಿತ, ತಹಸೀಲ್ದಾರರು ಕೊಡಕ್ಕಾಗಲ್ಲ ಅಂದ್ಬಿಟ್ರು. ಇವರು ಓಡಿ ಕೋರ್ಟ್ಗೆ ಹೋದ್ರು. ಯಾರು? RSS ಅನ್ನುವಂತಹ ಗುಂಪು, ನೋಂದಣಿ ರಹಿತ ಗುಂಪು. ಅಲ್ಲಿ ಹೋಗಿ ಹೈಕೋರ್ಟ್ ಬಾಗಿಲು ತಟ್ಟಿ, ರಜಾ ದಿನ ಆದರೂ ಸಹ ತುರ್ತು ಅದು ಇದು ಹೇಳಿ ಏನೋ ಒಂದು ಮಾಡಿ ಒಂದು ವಿಚಾರಣೆಯನ್ನು ನಡೆಸೋ ಹಾಗೆ ನೋಡ್ಕೊಂಡ್ರು. ಆ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಇವತ್ತಿನ ಕತೆ ಮುಗೀತು, ಬಿಟ್ಬಿಡಿ, ನೆಕ್ಸ್ಟ್ ಯಾವಾಗ ಮಾಡಬೇಕು ಅನ್ನೋದಕ್ಕೆ ಫ್ರೆಶ್ ಆಗಿ ಅಪ್ಲಿಕೇಶನ್ ಕೊಡಿ ಮತ್ತು ತಹಸೀಲ್ದಾರರು ಮತ್ತು ಸರ್ಕಾರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಬೇಕು.
ನಿಮ್ಮ ಸಂಘಟನೆ ವಿಚಾರ ಪೂರ್ತಿಯಾಗಿ ತಿಳಿಸ್ಬೇಕು, ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಅದು ಇದು ಎಲ್ಲ ಇವ್ರ ಹತ್ರ ಒಂದು ಇಲ್ವಲ್ಲ. ಇದೊಂದು ರೀತಿ ನಾನು ಹೇಳ್ದಂಗೆ ನೋಂದಣಿ ರಹಿತ ಅಬ್ಬೆಪರಿ ಗುಂಪಿದು. ಅದೆಲ್ಲ ಕೊಡಬೇಕು. ಕೊಟ್ಟರೆ ನವೆಂಬರ್ 2ನೇ ತಾರೀಕಿಗೆ ನೋಡೋಣ. ಅಲ್ಲಿಯವರೆಗೆ ನೀವು ಕೊಡುವಂತಹ ಪ್ರಕ್ರಿಯೆ ಮುಗಿಸಿ ಅಕ್ಟೋಬರ್ 20ನೇ ತಾರೀಕು ಮಧ್ಯಾಹ್ನ 2:30ವರೆಗೆ ನಿಮಗೆ ಸಮಯ ಇರುತ್ತೆ. ಅಷ್ಟರೊಳಗಡೆ ಸರ್ಕಾರ, ಜಿಲ್ಲಾಧಿಕಾರಿ ಖುದ್ದಾಗಿ ಒಂದು ವರದಿಯನ್ನು ಕೋರ್ಟಿಗೆ ಕೊಡಬೇಕು. ಏನು ಎತ್ತ ಮುಂದಕ್ಕೆ ಹೇಗೆ ಅವರ ಅರ್ಜಿಯನ್ನು ನೀವು ಏನು ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಕೋರ್ಟ್ ಹೇಳಿದ್ದು. ಎಲ್ಲಿಯೂ ಸಹ ಕೋರ್ಟು 2ನೇ ತಾರೀಕು, ನವೆಂಬರ್ 2ನೇ ತಾರೀಕಿಗೆ ನೀವು ಮಾಡ್ಕೊಳ್ಳಿ, ನಮ್ಮ ಕಡೆಯಿಂದ ಆದೇಶ ಇದೆ ಅಂತ ಕೊಟ್ಟಿಲ್ಲ. ಅದು ಬಿಜೆಪಿ RSS ಸಂಘ ಪರಿವಾರ ಬಿತ್ತುತ್ತಾ ಇರುವಂತಹ ಸುಳ್ಳು. ಅದರ ಚಾಳಿ, ಸುಳ್ಳು ಹೇಳೋದು ಚಾಳಿ, ಅದನ್ನೇ ಈಗ ಮಾಡ್ತಿದ್ದಾರೆ. ಸುಳ್ಳು 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 ಸುಳ್ಳು. ನವೆಂಬರ್ 2ನೇ ತಾರೀಕಿಗೆ ಕೋರ್ಟು ಸರ್ಕಾರಕ್ಕೆ ಒಂದು ರೀತಿ ನಡುಕ ಹುಟ್ಟಿಸ್ಬಿಟ್ಟು ಕೊಟ್ಬಿಡ್ತಂತೆ. ಆ ರೀತಿ ಹೇಳೇ ಇಲ್ಲ. ಮರು ಅರ್ಜಿ ಸಲ್ಲಿಸಿ ಸರ್ಕಾರ ಪರಿಗಣಿಸುತ್ತೆ, ನೋಡ್ತಾರೆ. ಸರ್ಕಾರ ಏನಾದರೂ ಇಲ್ಲ ಇವ್ರು ಕೊಟ್ಟಿರೋದ್ರಲ್ಲಿ ಇಂಥದ್ದೆಲ್ಲ ಸಮಸ್ಯೆ ಇದೆ, ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇದೆ, ಕೊಡಕ್ಕಾಗಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಇವರು? ನವೆಂಬರ್ 2ಕ್ಕೆ ಫಿಕ್ಸ್ ಇಲ್ಲ. ಕೋರ್ಟ್ ಆ ರೀತಿ ಆದೇಶ ಕೊಟ್ಟಿಲ್ಲ. ಮತ್ತೆ ಹೇಳ್ತಿದ್ದೀನಿ, ಇದು ಬಿಜೆಪಿ ಸಂಘ ಪರಿವಾರ RSS ನ ಸುಳ್ಳು 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 ಸುಳ್ಳು. ಈ ರೀತಿ ಸುಳ್ಳುಗಳ ಆಧಾರದ ಮೇಲೆ ಅದು 100 ವರ್ಷ ಪೂರೈಸ್ಕೊಂಡು ಬಂದಿರೋದು ಇಲ್ಲಿಯವರೆಗೆ. ಬರೀ ಸುಳ್ಳು, ಇತಿಹಾಸ ಸುಳ್ಳು, ಇತಿಹಾಸ ಪುರುಷರ ಬಗ್ಗೆ ಸುಳ್ಳು ಹೇಳೋದು, ಈ ದೇಶದ ಇತಿಹಾಸದ ಬಗ್ಗೆ ಸುಳ್ಳು ಹೇಳೋದು, ಈ ದೇಶದಲ್ಲಿ ನಡೆಯುವ ಸಾಕಷ್ಟು ಘಟನೆಗಳನ್ನ ತಿರುಚಿ ಸುಳ್ಳು ಹೇಳಿ ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಂಡು ಮುಸ್ಲಿಮರ ವಿರುದ್ಧ ಧಾರ್ಮಿಕ ಬಹುಸಂಖ್ಯಾತರನ್ನ ಎತ್ತಿ ಕಟ್ಟೋದು ಇದೆ. ಸುಳ್ಳು ಸುಳ್ಳು ಸುಳ್ಳು. ಆ ಸುಳ್ಳಿನ ಮುಂದುವರಿದ ಭಾಗನೇ ನವೆಂಬರ್ 2ನೇ ತಾರೀಕು ಕೋರ್ಟೇ ಒಪ್ಕೊಂಡ್ಬಿಟ್ಟಿದೆ, ಕೋರ್ಟ್ ಆದೇಶ ಕೊಟ್ಬಿಟ್ಟಿದೆ, ಪರ್ಮಿಷನ್ ಕೊಟ್ಬಿಟ್ಟಿದೆ ಅನ್ನುವಂಥದ್ದು. ಅದು ಅರ್ಥ ಮಾಡ್ಕೊಂಡ್ರೆ ಸರಿ ನಿಮಗೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿದೆ. ಹಾಗಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.